ಇನ್ನು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಫಲಿತಾಂಶ ಹೊರಬಿದ್ದಾಯಿತು. ಇದೀಗ ಈ ಫಲಿತಾಂಶ ಇತರೆ ರಾಜ್ಯಗಳ ಫಲಿತಾಂಶಕ್ಕೆ ದಿಕ್ಸೂಚಿ ಅಂತಾನೆ ಬಣ್ಣಿಸಲಾಗ್ತಾ ಇದೆ. ಹಾಗೆ ಕರ್ನಾಟಕದ ಮೇಲೂ ಇದು ಪರಿಣಾಮ ಬೀರುತ್ತೆ ಅಂತಾನೂ ಅಂದಾಜಿಸಲಾಗ್ತಾ ಇದೆ. ಅದ್ ಹೇಗೆ, ಇದಕ್ಕೆ ಕೈ ನಾಯಕರು ಏನಂತಾರೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಹರಿಯಾಣದಲ್ಲಿ ಪ್ರಚಾರ ಮಾಡ್ತಾ ಮೋದಿ ಹರಿಯಾಣದಲ್ಲಿ ಇಫೆಕ್ಟ್ ಆಗುತ್ತೆ. ಹರಿಯಾಣದಲ್ಲಿ ಇಫೆಕ್ಟ್ ಆಗೈತೆ. ಹರಿಯಾಣ ಕಾಂಗ್ರೆಸ್ಗೆ ಚುಚ್ಚಿತ ಮೂಡ ಹಗರಣದ ಮುಳ್ಳು. ಕರ್ನಾಟಕ ಕಾಂಗ್ರೆಸ್ ಮೇಲೂ ಬೀಳುತ್ತಾ ಫಲಿತಾಂಶದ ಎಫೆಕ್ಟ್. वहां कांग्रेस के मुख्यमंत्री उन पर जमीन घोटाले के आरोप लगे हैं। जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। इदे ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಬಳಸಿದ್ದ ಇದೇ ಅಸ್ತ್ರವೇ ಕಾಂಗ್ರೆಸ್ ಸೋಲಿಗೆ ಕಾರಣ ಅಂತ ವಿಶ್ಲೇಷಿಸಲಾಗ್ತಿದೆ. ಮೈಸೂರಿನ ಮುಡಾ ಹಗರಣ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ದ ಮೋದಿ ಮಾತಿನಿಂದ ಕಾಂಗ್ರೆಸ್ ಕಟ್ಟಿ ಹಾಕಲು ಸಾಧ್ಯವಾಯಿತಂತೆ. ಮುಡಾ ಕುರಿತು ಮೋದಿ ನೀಡಿದ ಹೇಳಿಕೆಯಿಂದ ಎಫೆಕ್ಟ್ ಆಗಿದೆಯಂತ ಕಾಂಗ್ರೆಸ್ ಹಿರಿಯ ನಾಯಕ ಕೋಳಿವಾಡ ಹೇಳಿದ್ದಾರೆ. ಆದ್ರೆ ಕರ್ನಾಟಕಕ್ಕೂ ಹರಿಯಾಣ ಫಲಿತಾಂಶಕ್ಕೂ ಸಂಬಂಧವೇ ಇಲ್ಲ ಅಂತ ಡಿಸಿಎಂ ಡಿಕೆ ಮತ್ತು ಸಚಿವ ದಿನೇಶ್ ಗುಂಡೂರಾವ್ ಮುಡಾದಿಂದ ಎಫೆಕ್ಟ್ ಆಗಿದೆ ಅನ್ನೋ ವಾದವನ್ನ ತಳ್ಳಿ ಹಾಕಿದ್ದಾರೆ. ಹರಿಯಾಣದಾಗ ಇದನ್ನ ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಗುತ್ತೆ. ಹರಿಯಾಣದಾಗ ನೋಡಿ ಇಫೆಕ್ಟ್ ಆಗೈತೆ. ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ. ಕಾನೂನು ಏನಿದೆ, ತನಿಖೆ ಏನಿದೆ ನಡೀತಾ ಇದೆ. ಆಮೇಲೆ ನೋಡೋಣ. ಈಗ ಯಾಕೆ ಸುಮ್ಮನೆ ಅದನ್ನ ಮಿಕ್ಕಿ ಚರ್ಚೆ ಮಾಡ್ಕೊಳ್ಳೋದು? ಅದಕ್ಕೂ ಇದಕ್ಕೂ ಸಂಬಂಧ ನೋಡಿ. ಅದೆಲ್ಲ ಕರ್ನಾಟಕಕ್ಕೂ ಹರಿಯಾಣಕ್ಕೂ ಏನು ಸಂಬಂಧ ಇರೋದಿಲ್ಲ. ಅವ್ರ ಅಭಿಪ್ರಾಯ ಅಷ್ಟೇ. ಅದು ಅವ್ರ ಅಭಿಪ್ರಾಯ. ಎಲ್ಲ ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ, ವಿಶ್ವದಲ್ಲಿ ಎಲ್ಲ ಬಳಸ್ಕೊಡ್ತಾರೆ ಮೋದಿ ಅವರು. ಸೊ ಯಾವ ಕಾರಣದಿಂದ ಅವರು ಅಲ್ಲಿ ರಿಸಲ್ಟ್ಗೆ ಏನು ಪರಿಣಾಮ ಬೀರಿದ ಯಾರಿಗೂ ಗೊತ್ತು. ಕಾಂಗ್ರೆಸ್ ನಾಯಕರು ಏನೂ ಸಂಬಂಧವೇ ಇಲ್ಲ ಅಂತಿದ್ದಾರೆ. ಹಾಗಾದ್ರೆ ಫಲಿತಾಂಶದಿಂದ ರಾಜ್ಯ ರಾಜಕೀಯದ ಮೇಲಾಗುವ ಎಫೆಕ್ಟ್ ಏನು ಅಂತ ನೋಡೋದಾದ್ರೆ, ಹರಿಯಾಣ ಫಲಿತಾಂಶದಿಂದ ರಾಜ್ಯ ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶ ಸಿಕ್ಕಂತಾಗಿದೆ. ಹರಿಯಾಣ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಮುಡಾ ವಿಷಯ ಪ್ರಸ್ತಾಪಿಸಿದ್ದು, ಮುಡಾ ಪ್ರಕರಣದ ಪರಿಣಾಮತೆಯ ಬಗ್ಗೆ ಕಾಂಗ್ರೆಸ್ ಚಿಂತಿಸುವ ಅನಿವಾರ್ಯತೆ ಎದುರಾಗಿದೆ. ಹಾಗೆಯೇ ಕೆಲ ಗ್ಯಾರಂಟಿ ಯೋಜನೆ ಮಾತ್ರ ಫಲ ಕೊಡಲ್ಲ, ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಕೆಲಸದ ಕಡೆ ಗಮನ ಹರಿಸಬೇಕಾದ ಸ್ಥಿತಿ ಬಂದಿದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಜಾತಿ ಸಮೀಕರಣದ ವಿಚಾರದಲ್ಲೂ ಎಚ್ಚರಿಕೆ ಹೆಜ್ಜೆ ಇಡಬೇಕಾದ ಸ್ಥಿತಿ ಬಂದಿದೆ. ಹರಿಯಾಣ ಫಲಿತಾಂಶ ಮಹಾರಾಷ್ಟ್ರದ ಮೇಲೂ ಪರಿಣಾಮ ಬೀರುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಒಂದು ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ, ಸಕಾರಾತ್ಮಕವಾಗಿ ಪರಿಣಾಮ ಬೀರ್ತದೆ. ಅದೇನೇ ಹೇಳಿ, ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕೂಗಿನ ನಡುವೆ ಹರಿಯಾಣದ ಫಲಿತಾಂಶ ತರಹೇವಾರಿ ಚರ್ಚೆ ಹುಟ್ಟು ಹಾಕಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.